ಸೆನ್ಸರ್ ಇಲ್ಲದೆ ಎಲ್ಲ ತೋರಿಸೋ ವಿ ಚಾನಲ್ ತರ ಕೆಲಸ ಮಾಡುವಾಳು ನಾಳು. ಸೊ ಉಪೇಂದ್ರ ಅವರು ಕೂಲಿಲಿ ಆಕ್ಟ್ ಮಾಡ್ತಾವ್ರೆ ಅಂತ ಕನ್ಫರ್ಮೇಶನ್ ಆಗಿ ಪೋಸ್ಟರ್ಗಳು ಬಿಟ್ಟವ್ರೆ. ಬಟ್ ಎಲ್ಲಿ ಬಿಟ್ಟವ್ರೆ ಅಂದ್ರೆ ನಂಗೆ ಅದು ಇದುವರೆಗೂ ಸಿಗ್ತಾನೆ ಇಲ್ಲ, ಹುಡುಕ್ತಾನೆ. ಸಮ್ ಪಿಕ್ಚರ್ಸ್ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಅಲ್ಲೂ ಇಲ್ಲ, ಉಪೇಂದ್ರ ಅವ್ರ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಅಲ್ಲೂ ಇಲ್ಲ. ಸೊ ಇಫ್ ಇಟ್ಸ್ ಇನ್ ಟ್ವಿಟರ್ ದೆನ್ ಇಟ್ ಮೇಕ್ಸ್ ಸೆನ್ಸ್. ಬಟ್ ನಾನು ಟ್ವಿಟರ್ ಯೂಸ್ ಮಾಡಲ್ಲ ಅಫ್ಕೋರ್ಸ್, ಸೊ ಹಾಗಾಗಿ ನನಗೆ ಗೊತ್ತಿಲ್ಲ. ಬಟ್ ಇಫ್ ಇಟ್ಸ್ ಟ್ರೂ ದಟ್ ಉಪೇಂದ್ರ ಈಸ್ ಆಕ್ಟಿಂಗ್ ಇನ್ ಕೂಲಿ, ದೆನ್ ದಟ್ ಮೇಕ್ಸ್, ಐ ಡೋಂಟ್ ನೋ ಹೌ ಟು ಎಕ್ಸ್ಪ್ರೆಸ್ ದಿಸ್, ಬಿಕಾಸ್ ಇದು ಪೂರ್ತಿ ಶಾಕಿಂಗ್ ನ್ಯೂಸ್. ನನಗೆ ಅರ್ಥ ಆಗಲಿಲ್ಲ ಹೌ, ಯಾವ ರೋಲ್ ಯಾವ್ದಾದ್ರು ಮಾಡಲಿ ನನಗೇನು ತಲೆ ಕೆಡಿಸ್ಕೊಳಲ್ಲ. ಬಿಕಾಸ್ ಉಪೇಂದ್ರ ಅವರು ಮತ್ತು ರಜನಿಕಾಂತ್ ಆ್ಯಕ್ಚುಲಿ ಯಾವುದು ಫಿಲಮಲ್ಲಿ ಅಷ್ಟಾಗಿ ಆ್ಯಕ್ಟ್ ಮಾಡಿಲ್ಲ ಅನ್ಕೊಳ್ತೀನಿ. ಇಟ್ಸ್ ಬಿನ್ ಲೈಕ್ ದೇ ಹ್ಯಾವ್ ಮೆಟ್, ಅವರು ರಿಯಲ್ ಲೈಫಲ್ಲಿ ಮೀಟ್ ಮಾಡೋರೆ, ಅವ್ರು ಅವಾಗ ಪ್ರೇಸ್ ಮಾಡ್ತಿರ್ತಾರೆ. ಬಟ್ ದಿಸ್ ಇಸ್ ಶಾಕಿಂಗ್. ಲೋಕೇಶ್ ಕನಗರಾಜು ಹೋಗ್ಬಿಟ್ಟು ಉಪೇಂದ್ರ ಅವ್ರನ್ನ ಅಪ್ರೋಚ್ ಮಾಡಿರೋದು ಫಾರ್ ಕೂಲಿ, ದಟ್ ಈಸ್ ಫ್ಯಾಸಿನೇಟಿಂಗ್. ಓಕೆ, ಐ ಆಮ್ ಲೈಕ್ ವಾಟ್ ಟು ಟೆಲ್. ನನಗೆ ಶಾಕಿಂಗ್ ಆಗೈತೆ ಬಿಕಾಸ್ ಉಪೇಂದ್ರ ಇಸ್ ಅ ವರ್ಸಿಟೈಲ್ ಆಕ್ಟರ್. ಅವ್ರಿಗೆ ಗೊತ್ತು ಯಾವ ರೋಲ್ ಕೊಟ್ಟರು ಚೆನ್ನಾಗಿ ಮಾಡ್ತಾರೆ. ಐ ಡೋಂಟ್ ಕೇರ್ ಇಫ್ ಈಸ್ ಪ್ಲೇಯಿಂಗ್ ನೆಗೆಟಿವ್ ರೋಲ್, ಪಾಸಿಟಿವ್ ರೋಲ್, ಕ್ಯಾಮಿಯೋ, ಇಟ್ಸ್ ಓಕೆ. ಇಫ್ ದೇ ಆರ್ ಮೆನ್ಷನಿಂಗ್, ಅವ್ರನ್ನ ಮೆನ್ಷನ್ ಮಾಡ್ತವ್ರೆ ಅಂದರೆ ಮೇ ಬಿ ಈಸ್ ಪ್ಲೇಯಿಂಗ್ ಎ ವೆರಿ ಇಂಪಾರ್ಟೆಂಟ್ ರೋಲ್, ಆರ್ ಮೇ ಬಿ ಎಕ್ಸ್ಟೆಂಡೆಡ್ ಕ್ಯಾಮಿಯೋ ಲೈಕ್ ಜೈಲರ್ ಮೂವಿಲಿ ಶಿವರಾಜ್ ಕುಮಾರ್ ಅವ್ರು ಮಾಡಿದ್ರಲ್ಲ ಆ ಥರ ಒಂದು ಎಕ್ಸ್ಟೆಂಡೆಡ್ ಕ್ಯಾಮಿಯೋ ಆದರೂ ಆಗಿರ್ಬೋದು, ಗೊತ್ತಿಲ್ಲ. ಸೊ ನನಗೆ ಗೊತ್ತಿರೋ ಪ್ರಕಾರ ನಾನು ನೋಡ್ದಂಗೆ ಪೋಸ್ಟ್ರು ಏನೋ ರಿಯಲಿಸ್ಟಿಕ್ ಏನಪ್ಪ ಅದು ನನಗೆ ಕಂಡಂಗೆ ಇನ್ನೂ ರೂಮರ್ಸ್ ಥರನೇ ಸ್ಪ್ರೆಡ್ ಮಾಡಿದವ್ರೆ. ಅಫಿಷಿಯಲ್ ಆಗಿ ಎಲ್ಲೂ ಅಷ್ಟಾಗಿ ತೋರಿಸ್ಕೊಂಡಿಲ್ಲ. ಸೊ ಎಲ್ಲಿ ಅಫಿಷಿಯಲ್ ಆಗಿ ಯಾರಿಗಾರು ಗೊತ್ತಿದ್ರೆ ನನಗೆ ಏನಪ್ಪ ಅದು ಕಮೆಂಟ್ ಸೆಕ್ಷನಲ್ಲಿ ಹೇಳ್ರಿ, ಕನ್ಫರ್ಮ್ ಮಾಡ್ಕೊಳ್ಳೋಕ್ಕೋಸ್ಕರ ಅಷ್ಟೇ. ಬಟ್ ನನಗೆ ಅನಿಸ್ತದೆ ಕನ್ಫರ್ಮ್ ಆಗಿದೆ ಅಂತ. ಸೊ ಟೆಕ್ನಿಕಲಿ ಅವರೆಲ್ಲ ಪೋಸ್ಟರ್ ಹಾಕಿದ್ದಾರೆ, ಎಲ್ಲ ದೊಡ್ಡ ದೊಡ್ಡ ಮೀಡಿಯಾ ಕಂಪ್ನಿಗಳು ಆಲ್ರೆಡಿ ಅನೌನ್ಸ್ಮೆಂಟ್ ಮಾಡ್ಕೊಂಡವ್ರೆ ದಟ್ ಉಪೇಂದ್ರ ಆಲ್ರೆಡಿ ಕೂಲಿಲ್ ಅವರೇ ಅಂತ. ಕ್ವಶನ್ ಈಸ್, ಆ ಪೋಸ್ಟರ್ ನೋಡಿದಾಗ ಏನು ಅನ್ನಿಸ್ತಿದೆ ಗೊತ್ತಾ? ನನಗನ್ಸೋ ಪ್ರಕಾರ ಹೀ ಈಸ್ ಲೈಕ್ ಸಮ್ ಕೈಂಡ್ ಆಫ್ ಬಾಡಿ ಬಿಲ್ಡರ್ ಆ್ಯಂಡ್ ಅದ್ರ ಪೂರ್ತಿ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ತೆಗ್ದವ್ರೆ. ಸೊ ಫೋಟೋನ ಸೋ ಫಾರ್ ಕೂಲಿದು ಹೆಂಗಿತ್ತು ಹಂಗೆ ಇದೆ. ಮೇ ಬಿ ಟೀಸರ್ ಅಥವಾ ಪ್ರಮೋಷನಲ್ ಮಾಡಿರೋ ಗ್ಲಿಮ್ಸ್ ಅಂತ ಏನಾದ್ರು ಬಿಟ್ಟಾಗ ಮೇ ಬಿ ಅಲ್ಲಿ ಉಪೇಂದ್ರ ಅವ್ರು ಕಾಣಿಸ್ಕೋಬಹುದು. ಬಿಕಾಸ್ ಅವ್ರು ಸ್ಟಾರ್ಟಿಂಗಲ್ಲೇ ಅನೌನ್ಸ್ ಮಾಡಿರೋದ್ರಿಂದ ದೇರ್ ಆರ್ ಚಾನ್ಸಸ್ ಆರ್ ದೇರ್ ದಟ್ ಹೀ ಈಸ್ ಪ್ಲೇಯಿಂಗ್ ಸಮ್ ಇಂಪಾರ್ಟೆಂಟ್ ರೋಲ್. ಬಿಕಾಸ್ ಲೋಕೇಶ್ ಕನಗರಾಜ್ ಸುಮ್ಮನೆ ಚಿಕ್ಕ ರೋಲ್ಗೋಸ್ಕರ ಈ ಥರ ಅನೌನ್ಸ್ಮೆಂಟ್ ಮಾಡಿಬಿಟ್ಟು ಪೋಸ್ಟರ್ ಎಲ್ಲ ಬಿಡಲ್ಲ. ಅವ್ರನ್ನ ಕ್ಯಾಮಿಯೋ ಆಗಿದ್ದರೆ ಸೈಲೆಂಟಾಗಿ ಇಟ್ಕೊಂಡಿರೋರು, ಆಮೇಲೆ ಲಾಸ್ಟಲ್ಲಿ ತೋರಿಸ್ಕೊಂಡಿರೋರು. ಇಫ್ ಈಸ್ ಪುಟಿಂಗ್ ಇಟ್ ಔಟ್ ದಟ್ ಮೀನ್ಸ್ ಚಾನ್ಸಸ್ ಆರ್ ದೇರ್ ಅವರೊಂದು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತಾರೆ. ಅದು ಹೀರೋನ್ ಆಗಿರ್ಬೋದು, ವಿಲನರ್ ಆಗಿರ್ಬೋದು. ನಮಗೆ ಗೊತ್ತು ಉಪೇಂದ್ರ ಅವ್ರ ಆ್ಯಕ್ಟಿಂಗ್ ನೆಕ್ಸ್ಟ್ ಲೆವೆಲ್ ಅಂತ. ಅವರು ಡೈರೆಕ್ಟರ್ನು ಸಖತ್ತಾಗ್ಯವ್ರೆ, ನಾನು ಸುಳ್ಳು ಹೇಳ್ಬಾರ್ದು. ಡೈರೆಕ್ಷನ್ ಗಾಡ್ ಲೆವೆಲ್, ಅವ್ರನ್ನ ಯಾರು ಮೀರ್ಸಕ್ಕಾಗಲ್ಲ, ಓಪನ್ ಆಗಿ ಹೇಳ್ತೀನಿ. ನೆಕ್ಸ್ಟ್ ಇನ್ನೊಂದೇನು ಗೊತ್ತಾ, ಅವ್ರ ಆ್ಯಕ್ಟಿಂಗು ಅಷ್ಟೇ ಸಖತ್ತಾಗೈತೆ. ಅದನ್ನ ನೀವು ಪ್ರೂವ್ ಮಾಡಬೇಕು ಅಂದರೆ ಅದು ಸೂಪರ್ ಸ್ಟಾರ್ ಅಂತ ಒಂದು ಮೂವಿ ಇದೆ ಅವ್ರದ್ದೇ, ಅದ್ರಲ್ಲಿ ಅವ್ರು ಪೂರ್ತಿ ಒಂದು ಸೀನ್ ಇದೆ, ಲಿಟ್ರಲಿ ಮೋನೋ ಆ್ಯಕ್ಟಿಂಗ್ ಮಾಡ್ತಿರ್ತಾರೆ. ಅವರೇ ಏನಪ್ಪದು ಒಬ್ಬ ಮಂತ್ರಿಯಾಗಿ ಮತ್ತು ಅವರೇ ಒಬ್ಬ ರಾಜನಾಗಿ ಒಂದೇ ರೂಮಲ್ಲಿ ಅದೊಂದು 2 minutes ಕಂಟಿನ್ಯೂಸ್ ನಡೆಯುತ್ತೆ ಸೀನು. ಅದ್ರಲ್ಲಿ ನೋಡಿ ಗೊತ್ತಾಗುತ್ತೆ ಏನು ಸಖತ್ತಾಗಿ ಆ್ಯಕ್ಟಿಂಗ್ ಮಾಡ್ತಾರೆ ಅಂತ. ಅದರಲ್ಲೇ ಪ್ರೂವ್ ಮಾಡಿಬಿಡ್ತಾರೆ ದಟ್ ಹೀ ಈಸ್ ಅ ವೆರಿ ಗುಡ್ ಆ್ಯಕ್ಟರ್ ಆಸ್ ವೆಲ್. ಸೊ ನೋಡಬೇಕು ಇದನ್ನ ಯಾವ್ದು ಸತ್ಯಮೂರ್ತಿ ಥರ ತೋರಿಸ್ತಾರಾ ಅಥವಾ ಕಂಪ್ಲೀಟ್ಲಿ ನೆಗೆಟಿವ್ ಶೇಡ್ ಒಳಗೆ ನುಗ್ಗಿಸ್ಬಿಡ್ತಾರ ಅನ್ನೋದು ನನಗೆ ಗೊತ್ತಿಲ್ಲ. ನಾನು ಅನ್ಕೊಂಡಿದ್ದೀನಿ ಕೂಲಿ ಒಳಗಡೆ ನುಗ್ಗೋರೆ ಮೇ ಬಿ, ಯಾಕೆಂದರೆ ಇಟ್ಸ್ ವೆರಿ ಗುಡ್ ಥಿಂಗ್. ಸುಮ್ಮನೆ ಕುಯ್ತಾ ಇದ್ದೀನಿ ಅಂತಲ್ಲ, ಬಟ್ ಇಟ್ ಮೇಕ್ಸ್ ಸೆನ್ಸ್. ಈಗ ಹೆಂಗೆ UI ಬರುತ್ತೆ, UI ಬಂದಮೇಲೆ ಅವ್ರಿಗಿನ್ನೂ ಫ್ಯಾನ್ ಫಾಲೋಯಿಂಗ್ ಜಾಸ್ತಿ ಆಗುತ್ತೆ. ಫ್ಯಾನ್ ಫಾಲೋಯಿಂಗ್ ಜಾಸ್ತಿ ಆದಮೇಲೆ ಆಟೋಮೆಟಿಕ್ ಆಗಿ ಕೂಲಿಯಿಂದ ಇನ್ನೂ ಅವ್ರಿಗೆ ಏನಂತಾರೆ ಅದು ಬೇರೆ ಪಿಕ್ಚರ್ಗಳಿಗೆ ಹೆಲ್ಪ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಅವ್ರು ಇನ್ನೂ ಎಷ್ಟೊಂದು ಪ್ರಾಜೆಕ್ಟ್ಗಳು ಒಪ್ಕೊಂಡವ್ರಲ್ವ, ಅದರಿಂದ ಅವ್ರು ಪ್ಯಾನ್ ಇಂಡಿಯಾ ರಿಲೀಸ್ ಮಾಡೋಕೆ ಹೋದಾಗ ಅಫ್ಕೋರ್ಸ್ ಅವ್ರಿಗೊಂಥರ ಇಂಡೈರೆಕ್ಟ್ ಆಗಿ ಪ್ರಮೋಷನ್ ಸಿಗುತ್ತೆ ದಟ್ ಉಪೇಂದ್ರ ಅವ್ರ ರೆಸ್ಪೆಕ್ಟ್. ಅಫ್ಕೋರ್ಸ್ ಈಗ ಈಸ್ ಲೈಕ್ ಈವನ್ ಅವರು ಕೂಡ ಅವ್ರ ಬಾರ್ಡ್ರ್ಗಳನ್ನ ದೊಡ್ಡದು ಮಾಡ್ತಾವ್ರೆ ಉಪೇಂದ್ರ ಅವರು. ಬರೀ ಒಂದೇ ಕನ್ನಡ ಒಂದೇ ಇಲ್ಲ, ತೆಲುಗು ಒಂದೇ ಇಲ್ಲ, ಈಗ ತಮಿಳಲ್ಲೂ ಮಾಡ್ತೀನಿ, ತೆಲುಗಲ್ಲೂ ಮಾಡ್ತೀನಿ, ಮಲಯಾಳಮಲ್ಲೂ ಮಾಡ್ತೀನಿ, ಹಿಂದಿಲೂ ಮಾಡ್ತೀನಿ. ಸೊ ವಿ ಹ್ಯಾವ್ ಟು ಲೈಕ್ ಎಕ್ಸ್ಚೇಂಜ್ ಕಲ್ಚರ್ ಅಲ್ವಾ. ಸೊ ನಾವು ಅವ್ರ ಜೊತೆ ಇದ್ರೆ ಅವ್ರು ನೆಕ್ಸ್ಟ್ ನಾವು ಯಾವ್ದಾದ್ರು ಪಿಕ್ಚರ್ ಮಾಡಿದಾಗ ಅವ್ರು ನಮ್ಮ ಪಿಕ್ಚರ್ ಕ್ಯಾಮಿಯಾಗಳು ಇಂಪಾರ್ಟೆಂಟ್ ರೋಲ್ಗಳನ್ನ ಪ್ಲೇ ಮಾಡ್ತಾರೆ. ಅವಾಗ ಈ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಎಲ್ಲರಿಗೂ ಒಳ್ಳೆ ಬಿಲ್ಡ್ ಆಗುತ್ತೆ. ಅವಾಗ ಅದು ಇನ್ಸ್ಟೆಡ್ ಆಫ್ ಸೌತ್ ಇಂಡಿಯಾ ನಾರ್ತ್ ಇಂಡಿಯಾ ಅನ್ನೋದು ಬದಲು ನೆಕ್ಸ್ಟು ಇಂಡಿಯನ್ ಇಂಡಿಯನ್ ಫಿಲಮ್ ಇಂಡಸ್ಟ್ರಿ ಅನ್ನೋ ಹತ್ರ ಒಂದು ಹೆಸರು ಬರುತ್ತೆ. ಬಾಲಿವುಡ್, ಸ್ಯಾಂಡಲ್ವುಡ್ ಅವೆಲ್ಲ ಹೊಂಟೋಗ್ಬಿಡುತ್ತೆ. ಬರೀ ಇಂಡಿಯನ್ ಫಿಲಮ್ ಅಂದ್ಬಿಟ್ಟು ಇಂಡಿಯನ್ ಫಿಲಮ್ನ ಮಾರ್ಕೆಟಿಂಗ್ ಮಾಡ್ತೀವಿ. ಅವಾಗ ನಮ್ಗೆ ಡೈರೆಕ್ಟ್ ಕಾಂಪಿಟೇಷನ್ ಬಂದ್ಬಿಟ್ಟು ಹಾಲಿವುಡ್ ಜೊತೆ ಇರುತ್ತೆ. ದಟ್ ವಿಲ್ ಬಿ ಕ್ರೇಜಿ. ದಟ್ ಈಸ್ ವಾಟ್ ದೇ ಆರ್ ಟ್ರೈಯಿಂಗ್ ಟು ಡೂ ಹಿಯರ್. So I'm happy for Upendra sir that he is doing something cool. But I'm more excited for UI than Coolie. ಸತ್ಯ ಏನಂದ್ರೆ UI ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ ನಾನು ಕೂಲಿಗಿಂತ. ಕೂಲಿ ಬಗ್ಗೆ ನಮ್ಗೇನು ಗೊತ್ತಿಲ್ಲ, ಬರೀ ಒಂದು ಪೋಸ್ಟರ್ ಬಿಟ್ಟವ್ರು ಅಷ್ಟೇ. ಸೊ ಅದು ಕನ್ಫರ್ಮೇಷನ್ ಇಲ್ಲ ನಾನು ಹುಡುಕ್ದಂಗೆ.
ಕನ್ಫರ್ಮೇಷನ್ ಇಲ್ಲ. ಪ್ಲೀಸ್ ಕನ್ಫರ್ಮೇಷನ್ ಆಗಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ. ಓಕೆ, ಆ್ಯಂಡ್ ದಟ್ಸ್ ಇಟ್. ದಿಸ್ ವಾಸ್ ಶಾಕಿಂಗ್. ನಾನು ಕೂಡ ನೋಡಿದ ತಕ್ಷಣ ಯಾರ ನನ್ನ ಫ್ರೆಂಡ್ ಏನಪ್ಪದು ಸಬ್ಸ್ಕ್ರೈಬರ್ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿದ್ದು, ಬ್ರೋ ಉಪೇಂದ್ರ ಅವರು ತಮಿಳ್ ಫಿಲಮಲ್ಲಿ ಮಾಡ್ತವ್ರಂತೆ ಅಂತ. ನಾನು ಶಾಕು, ಯಾವ ತಮಿಳ್ ಫಿಲಮ್ ನೋಡೋಕೆ ನಾನು ಸ್ಟಾರ್ಟ್ ಮಾಡಿದೆ ಸರ್ಚ್ ಮಾಡಿದಾಗ. ಸೊ ಐ ಓನ್ಲಿ ಗಾಟ್ ಫೋಟೋಸ್. ಕನ್ಫರ್ಮೇಷನ್ ಎಲ್ಲಿ ಅಂತ ಗೊತ್ತಿಲ್ಲ, ಬರೀ ಫೋಟೋಸ್ ಮಾತ್ರ ಇದೆ. ಎಲ್ಲ ಹೇಳ್ತಾರೆ ಕನ್ಫರ್ಮ್ ಅಂತ. ಸೊ ಅವ್ರು ಇನ್ಸ್ಟಾಗ್ರಾಮ್ ಹ್ಯಾಂಡಲಲ್ಲೂ ಹಾಕೊಂಡಿಲ್ಲ ಉಪೇಂದ್ರ ಅವರು ಈ ಥರ ಇದನ್ನು ಕೂಲಿ ಪಿಕ್ಚರ್ ವರ್ಕ್ ಮಾಡ್ತಾ ಇದ್ದೀನಿ ಅಂತ. ಸೊ ಈವನ್ ರಜನಿಕಾಂತ್ ಅವ್ರಲ್ಲೂ ಇಲ್ಲ, ಸನ್ ಪಿಕ್ಚರ್ಸ್ ಅಲ್ಲೂ ಹಾಕೊಂಡಿಲ್ಲ. ಸೊ ಎಲ್ಲಿಂದ ನನಗೆ ಗೊತ್ತಿಲ್ಲ, ಅದು ಗೊತ್ತಾದ್ರೆ ನನಗೆ ಕಳಿಸಿ. ಬಟ್ ಆಲ್ರೆಡಿ ಫೋಟೋಸ್ಗಳು ಬಿಟ್ಟಿದ್ದಾರೆ, ದಟ್ ಅವೈಲಬಲ್ ಇದೆ, ದಟ್ ದೇರ್ ಕೂಲಿಯಲ್ಲಿ ಇದ್ದಾರೆ ಅಂತ. ಸೊ ಅವ್ರು ಯಾರು ಅಫಿಷಿಯಲ್ ಆಗಿ ಯಾರ್ದು ಅವ್ರ ಅದು ಇನ್ಸ್ಟಾಗ್ರಾಮ್ ಹ್ಯಾಂಡಲ್ಸ್ಗಳಲ್ಲಿ ಹಾಕೊಂಡಿಲ್ಲ, ಮೇ ಬಿ ಟ್ವಿಟರಲ್ಲಿ ಹಾಕೊಂಡಿರ್ಬೋದೇನೋ, ಬಟ್ ಇನ್ಸ್ಟಾಗ್ರಾಮಲ್ಲಿ ಹಾಕೊಂಡಿಲ್ಲ. ಸೊ ದಟ್ ಈಸ್ ಇಟ್. ಉಪೇಂದ್ರ ಈಸ್ ನಾವ್ ಇನ್ ತಮಿಳ್ ಫಿಲಮ್ಸ್ ಆಸ್ ವೆಲ್. ಸೊ ನೋಡೋಣ ಅವ್ರ ಆಡಿಯನ್ಸ್, ತಮಿಳ್ ಆಡಿಯನ್ಸ್ ಯಾವ ಥರ ಎಕ್ಸೆಪ್ಟ್ ಮಾಡ್ತಾರೆ ಉಪೇಂದ್ರ ಅವ್ರನ್ನ ಅಂತ ಕೂಲಿ ನೋಡಿದಾಗಲೇ ಗೊತ್ತಾಗೋದು. ಸೊ ಫಸ್ಟ್ UI ಮೇಲೆ ಫೋಕಸ್ ಮಾಡೋಣ. UI ಇದು ಏನೇನು ಬರುತ್ತೆ ಅಂತ ನೋಡೋಣ. ಸೊ ನಿಮ್ಗೆ ಇನ್ನೇ ಯಾವ್ದಾದ್ರು ವಿಡಿಯೋಗಳು ಬೇಕು ಅಂದ್ರೆ ಕಮೆಂಟ್ ಸೆಕ್ಷನ್ ಕೇಳ್ರಿ, ಟ್ರೈ ಮಾಡ್ತೀನಿ ಮಾಡೋಕ್ಕೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್, ಅಂಡ್ ಪ್ಲೀಸ್ ಟು ಸಬ್ಸ್ಕ್ರೈಬ್. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ಬೈ ಗೈಸ್.